ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೋತಾ ಇವತ್ತಿನ ಒಂದು ಸ್ವಾಮಿ ಸಮರ್ಥ ಅವ್ರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೋತಾ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಒಬ್ಬರು ಸ್ವಾಮಿ ಭಕ್ತರ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡಾರು. ಅವ್ರ ಅನುಭವವನ್ನು ಅವ್ರ ಮಾತಿನ ಮುಖಾಂತರ ನಿಮ್ಗೆ ಹೇಳ್ಕೊಂಡು ನೋಡ್ರಿ. ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಎಲ್ಲ ಸೇವೆ ಮುಖಾಂತರ ಪರಿಹಾರ ಆತ. ಆದರೆ ಸ್ವಾಮಿ ಮಹಾರಾಜರು ನಮ್ಮ ಪರೀಕ್ಷೆ ತೊಗೋತಿರ್ತಾರಲ್ಲ, ಆ ಪರೀಕ್ಷೆ ಟೈಮ್ದಾಗ ನಾವು ತಾಳ್ಮೆಯಿಂದ ಎಷ್ಟು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಡ್ತೇವೆ ಅನ್ನೋದು ಇವತ್ತಿನ ಒಂದು ಅನುಭವ ನಿಮಗೆಲ್ಲರಿಗೂ ಪ್ರೇರಣೆ ಆಗ್ತೈತಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ನಿಮ್ಮ ಅನುಭವ ಇದ್ದಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾಕಂದ್ರೆ ಈ ವಿಡಿಯೋನ ಅಥವಾ ಕಮೆಂಟ್ ಓದೋರಿಗೂ ನಿಮ್ಮ ಅನುಭವಗಳ ನಿಮ್ಮ ಮಾತುಗಳ ಪ್ರೇರಣೆ ಆಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಕೂಡ ಅವರೇ ಮಾಡ್ತಾರೆ. ಮೊದಲನೇದಾಗಿ ಶ್ರೀ ಸ್ವಾಮಿ ಸಮರ್ಥ. ಮೊದಲನೇದಾಗಿ ಎಲ್ಲರಿಗೂ ನನ್ನ ಕ್ಷಮೆ ಇರಲಿ, ಯಾಕಂದರೆ ನನ್ನ ಅನುಭವ ಹೇಳಕ್ಕೆ ಸ್ವಲ್ಪ ತಡ ಆಯಿತು ಮತ್ತು ನಾ ಹೇಮಲತಾ ಹೇಳಿ ಸಾತಾರದಿಂದ ನನ್ನ ಅನುಭವನ ಇವತ್ತು ಶೇರ್ ಮಾಡ್ಕೋತಾನೆ. ಸ್ವಾಮಿ ಮಹಾರಾಜರು ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಸೇವೆದಾಗ ನಮ್ಮ ಮನೆಯಿನಾರ ನನ್ನ ಮದುವೆ ಆದ ಕೂಡಲೇ ನಮ್ಮ ಅತ್ತೆ ಸ್ವಾಮಿ ಮಹಾರಾಜರ ಸೇವೆದಾಗಿದ್ದ ಕೂಡಲೇ ಅಲ್ಲಿ ಸಮೀಪ ಇದ್ದಂಥ ಸ್ವಾಮಿ ಮಹಾರಾಜರ ಕೇಂದ್ರದಾಗ ನಾನು ಕಳಿಸ್ತಾರೆ. ಯಾಕಂದ್ರೆ ನಿನ್ನ ಮನಸ್ಸಾಗ ಯಾವುದೇ ಸಂಶಯ ಇದ್ದು ಅಥವಾ ನಿನ್ನ ಜೀವನದಾಗ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಹೋಗಿ ನಿನ್ನ ಸಮಸ್ಯೆಯನ್ನು ನಿನ್ನ ಪ್ರಶ್ನೆಯನ್ನು ಕೇಳು ಮತ್ತು ನಿನ್ನ ಸಮಸ್ಯೆಯನ್ನು ದೂರ ಮಾಡ್ಕೊ ಅಂತೇಳಿ ಅವ್ರು ನನಗೆ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಕಳಿಸಿದಾಗ ಅಲ್ಲಿ ಇದ್ದಂಥ ಸ್ವಾಮಿ ಭಕ್ತರು ಅಂದರೆ ಪ್ರಶ್ನೋತ್ತರ ಮಾಡುವಂಥ ಸ್ವಾಮಿ ಭಕ್ತರು ಏನಿದ್ದಾರಲ್ಲ ಅವರಲ್ಲಿ ನನ್ನ ಸಮಸ್ಯೆ ಏನಿತ್ತಂದ್ರೆ ನನಗೊಂದು ಟ್ರಾವೆಲ್ಸ್ ಆಫೀಸ್ ಓಪನ್ ಮಾಡೋದಿತ್ತು. ಆದ್ರೆ ಅದಕ್ಕೆ ಯೋಗ್ಯವಾದ ಸ್ಥಳ ಆಗಲಿ ಮತ್ತು ನನಗೆ ಬಜೆಟ್ ಯೋಜನೆ ಆಗ್ತಿರಲಿಲ್ಲ. ಹಾಗಾಗಿ ಎಷ್ಟೋ ಸಲ ಪ್ರಯತ್ನ ಮಾಡಿರಿ, ಎಲ್ಲ ಒಂದು ರೀತಿ 90% ಎಲ್ಲ ಕೆಲಸ ಆಗ್ತದಾದ್ರೆ ಎಲ್ಲೋ ಒಂದು ಕಡೆ ನನಗೆ ಆಗುಲತ್ತೈತೆ. ಅದು ಆಫೀಸ್ ಓಪನ್ ಮಾಡೋಕ್ಕೆ ಆಗುಲತ್ತೈತಿ. 2-3 ವರ್ಷದಿಂದ ನಾನು ಪ್ರಯತ್ನ ಮಾಡ್ಕೊತೀನಿ, ಆದರೂ ಕೂಡ ನನಗೆ ಆಗುಲತ್ತಿತ್ತು. ಅಲ್ಲಿ ಹೋಗಿ ಈ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿರುವಂಥ ಸ್ವಾಮಿ ಭಕ್ತರು ನನಗೆ ಕೆಲಸಕ್ಕೋಸ್ಕರ ಒಂದು ಸೇವೆಯನ್ನು ಕೊಡ್ತಾರೆ. ಆದರೆ ಈ ಕೆಲಸದ ಒತ್ತಡದಾಗಲಿ ಅಥವಾ ಈ ಆಫೀಸ್ ಓಪನ್ ಮಾಡುವಂಥ ಕಾರ್ಯದಾಗಲಿ ನನಗೆ ಆ ಸೇವೆಯನ್ನು ಮಾಡಿಲ್ಲ. ಆದರೆ ಅಲ್ಲಿರುವಂಥ ಒಬ್ಬರು ಸ್ವಾಮಿ ಭಕ್ತರ ಅಂದರೆ ಪ್ರಶ್ನೋತ್ತರ ಮಾಡುವಂಥ ಏನು ಭಕ್ತರು ಇರ್ತಾರಲ್ಲ ಅವ್ರು ಹೇಳ್ತಾರೆ ನನಗೆ, ನಿಮಗೆ ಯಾವುದೇ ರೀತಿ ಒಂದು ಸೇವೆಯನ್ನು ಮಾಡೋಕ್ಕಾಗ್ದಿಲ್ಲ ಅಂದರೂ ನೀವು ಮನಸ್ಸದಿಂದ ಸತತವಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿರಿ. ಯಾಕಂದರೆ ನಾಮಸ್ಮರಣೆಯಿಂದನೇ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಫಲಗಳನ್ನು ಪೂರ್ಣ ಮಾಡ್ತಾರೆ, ನಿಮ್ಮೆಲ್ಲ ಆಸೆಗಳನ್ನ ಪೂರ್ಣ ಮಾಡ್ತಾರೆ. ಹಾಗಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ನಂಗೆ ಇಷ್ಟೆಲ್ಲ ಒತ್ತಡದಾಗಲಿ ಅಥವಾ ಈ ಆಫೀಸ್ ಓಪನ್ ಮಾಡೋ ಎಲ್ಲ ಒತ್ತಡದಾಗ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋಕ್ಕೆ ಸ್ವಾಮಿ ಸಮರ್ಥವರ ಸೇವೆ ನೀಡಿದಂಥ ಸೇವೆಯನ್ನು ನಾನು ಇನ್ನೂ ಸ್ಟಾರ್ಟ್ ಮಾಡಲಾಗಿನಿ. ಆದರೆ ಸತತವಾಗಿ ನನ್ನ ಮನಸ್ಸಾಗ ಸ್ವಾಮಿ ಮಹಾರಾಜವರ ನಾಮಸ್ಮರಣೆಯನ್ನು ಮಾಡ್ತಿರ್ತೇನೆ. ಹಾಗಾಗಿ ಇವತ್ತು ಈ ಒಂದು ಹೇಳಿಕೆ ಖುಷಿ ಏನಂದರೆ ನನಗೆ ಈ ವರ್ಷದ 2024 ಅಕ್ಷಯ ತೃತೀಯ ನನ್ನ ಆಫೀಸ್ ಓಪನ್ ಮಾಡೋದಿತ್ತು. ಆದರೆ ಇನ್ನು ಒಂದು 2 ದಿವಸ ಇರ್ತಾಗೆ ಯಾವ ಒಂದು ಆಫೀಸ್ ಓಪನ್ ಮಾಡೋಕ್ಕೆ ಬಾಡಿಗೆ ತೊಗೊಂಡಂಥ ರೂಮ್ ಏನಿತ್ತಲ್ಲ ಅಲ್ಲಿರುವಂಥ ಒಬ್ಬರ ಓನರ್ ಏನಿದ್ದಾರಲ್ಲ ಅವ್ರ ಹಣದ ಅಂದರೆ ನನ್ನ ರೂಮ್ ಬಾಡಿಗೆ ತೊಗೊಂಡು ಕೂಡಲೇ ಯಾವುದೇ ರೀತಿ ಬಾಂಡ್ ಆಗಲಿ ಅಥವಾ ಯಾವುದೇ ರೀತಿ ಒಂದು ಇನ್ನು ಹಣ ಕೊಡಲಾಗಿನಿ. ಆದರೆ ಈ ಅಕ್ಷಯ ತೃತೀಯ ದಿವಸನ ನಾನು ಆಫೀಸ್ ಓಪನ್ ಮಾಡ್ತೇನೆ ಮತ್ತು ನನಗೆ ಈ ಬಾಡಿಗೆ ಕೊಡ್ರತ್ತ ಹೇಳಿನೋ ಅವರು ಅದಕ್ಕೆ ಒಪ್ಕೊಂಡಿರು. ಆದರೆ ಅವರಿಗೆ ಬಾಡಿಗೆ ಜಾಸ್ತಿ ಬಂದದ ಕಾರಣ ಅವರು ಬೇರೆ ಕಡೆ ನೀವು ಬೇರೆ ರೂಮ್ ಅಥವಾ ಬಾಡಿಗೆ ರೂಮಿಂದ ಚಾವಿಯನ್ನು ನನ್ನ ಕೈಯಾಗ ಕೊಡು. ಅವಾಗ ಎಲ್ಲೋ ಒಂದು ರೀತಿ ಮನಸ್ಸಿಗೆ ಮತ್ತೆ ಬೇಜಾರಾಗ್ತೈತಿ. ಸ್ವಾಮಿ ಮಹಾರಾಜರಿಗೆ ಒಂದೇ ಬೇಡ್ಕೊತಾನೆ. ಯಾಕಂದರೆ ಮೇ 8 ತಾರೀಕಿನ ಸ್ವಾಮಿ ಮಹಾರಾಜರು ಯಾವ ಕೇಂದ್ರನ ಪ್ರಶ್ನೋತ್ತರ ಮಾಡೋಕ್ಕೆ ಹೋಗಿಲ್ಲ ಅದೇ ಕೇಂದ್ರದಾಗ ನಾ ಹೋಗ್ತಿರ್ತೇನೆ. ಅವಾಗ ಸ್ವಾಮಿ ಮಹಾರಾಜರಿಗೆ ಒಂದೇ ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ಮಹಾರಾಜರು ನಾ ಇಷ್ಟು ದಿವಸ ಮಾಡಿದಂಥ ಒಂದು ಸಣ್ಣ ಸೇವೆ ಆಗಲಿ ಆ ಸೇವೆ ನಿಮ್ಮ ತನಕ ಸಮರ್ಪಣೆ ಆಕತ್ತೀರಂದ್ರೆ ನನಗೆ ಬಾಡಿಗೆ ರೂಮದ ಚಾವಿ ನನ್ನ ಕೈಯಾಗಿರ್ಬೇಕಂತ ಹೇಳ್ತಾರೆ. ಇನ್ನೇನಪ್ಪ ಸ್ವಾಮಿ ಕೇಂದ್ರದಾಗ ಹೋಗ್ಬೇಕು ಅನ್ನೋಷ್ಟರೊಳಗೆ ನನಗೆ ಯಾವ ವ್ಯಕ್ತಿ ನನಗೆ ರೂಮ್ ಕೊಡೋಕ್ಕಾಗೋಲ್ಲ, ನಿಮ್ಮ ರೂಮದ ನೀವು ಬೇರೆ ರೂಮ್ ಅಂತ ನೋಡ್ಕೋತ ಹೇಳ್ತಾರಲ್ಲ ಅದೇ ವ್ಯಕ್ತಿ ಕಾಲ್ ಬಂದ ನೀವು ರೂಮ್ ಅಥವಾ ನೀವು ಈಗ ಅಕ್ಷಯ ತೃತೀಯ ಆಫೀಸನ್ನು ಓಪನ್ ಮಾಡ್ಬೋದು. ಆದರೆ ನಿಮಗೆ ಒಂದು ಕಂಡೀಷನ್ ಏನಂದ್ರೆ ನೀವು 15,000 ಏನು ಡಿಪಾಸಿಟ್ ಇರೋದಿತ್ತಲ್ಲ ಅದನ್ನೇ 21,000 ರೂಪಾಯಿ ಡಿಪಾಸಿಟ್ ಇರ್ತಾ ಮಂತ್ಲಿ ನೀವು ಬಾಡಿಗೆಯನ್ನು ಕೊಡ್ಕೊತ ಹೋಗ್ಬೇಕಂತ ಹೇಳಿದರು. ಆದರೆ ನನಗೆ ಒಂದು ರೀತಿ ಖುಷಿ, ಯಾಕಂದ್ರೆ ಅಮೌಂಟ್ ಹೆಚ್ಚಾಗ್ಬೋದು ಆದರೆ ನನಗೆ ಅದೇ ರೂಮ್ ಬೇಕಾಗಿತ್ತು. ನನ್ನ ಒಂದು ಆಫೀಸ್ಗೆ ಅದು ರೂಮ್ ಆ ಜಾಗ ಎಲ್ಲ ಕರೆಕ್ಟ್ ಇತ್ತು. ಹಾಗಾಗಿ ಸ್ವಾಮಿ ಮಹಾರಾಜರಿಗೆ ಅಲ್ಲೇ ನಮಸ್ಕಾರ ಮಾಡಿ ವಾಪಸ್ ಬಂದ. ನಾನು ಹತ್ತಕ್ಕೆ 2 ದಿನದ ಅಥವಾ 2 ದಿನದಾಗ ನನಗೆ ಅಮೌಂಟ್ ಕೊಡೋದು. ಆದರೆ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟ ನನಗೆ ಆ ಅಮೌಂಟು ಗೋಳೆ ಅದು. ನನ್ನ ಸುತ್ತಮುತ್ತ ನಮ್ಮ ಮನೆಯವರು ಇದ್ದಾರೋ ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡಿ ಅಸಾಧ್ಯವಾದನ್ನು ಕೂಡ ಸ್ವಾಮಿ ಮಹಾರಾಜರ ಕೇವಲ ನಾಮಸ್ಮರಣೆಯಿಂದ ಸಾಧ್ಯವಾಗಿ ಮಾಡಿದ್ರು. ಇವತ್ತು ನನ್ನ ಕನಸಿನ ಆಫೀಸ್ ಎದ್ದು ನಿಂತೈತಿ ಅಥವಾ ಇವತ್ತಿನ ನನ್ನ ಕೆಲಸ ಏನು ಮಾಡ್ತಾನೆ ಇದೆಲ್ಲ ಸ್ವಾಮಿ ಮಹಾರಾಜರು ನೀಡಿದಂಥ ಸೇವೆ
ಸೇವೆ, ಆ ಸೇವೆಯನ್ನು ಕೂಡ ನಾನು ಮಾಡೋದಿಲ್ಲ. ಸತತವಾಗಿ ಅವ್ರ ನಾಮಸ್ಮರಣದಿಂದ ನನ್ನ ಕನಸು, ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗೈತಿ. ಸದಾ ಸ್ವಾಮಿ ಮಹಾರಾಜರ ಆಶೀರ್ವಾದ, ಸದಾ ಸ್ವಾಮಿ ಮಹಾರಾಜರು ಇದೇ ರೀತಿ ನನ್ನ ಕುಟುಂಬದ ಜೊತೆ ಇರಲಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಮಹಾರಾಜರಿಗೆ ಆದ ಸಣ್ಣ ಸೇವೆಯನ್ನು, ಸ್ವಾಮಿ ಮಹಾರಾಜರ ನನಗೆ ಎಷ್ಟು ಆಗ್ತೈತೆ ಅಷ್ಟು ಸೇವೆಯನ್ನು ಪ್ರತಿದಿನ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತೇನೆ. ಈ ಮತ್ತು ಹೆಚ್ಚಿನ ಪ್ರಮಾಣದಾಗ ನಂಗೆ ಸ್ವಾಮಿ ಸೇವೆಯನ್ನು ಮಾಡುವಂಥ ಸ್ವಾಮಿ ಮಹಾರಾಜರ ಅವಕಾಶ ಕೊಡಲಿ. ಶ್ರೀ ಸ್ವಾಮಿ ಸಮರ್ಥ. ಈ ಭಕ್ತರ ಅನುಭವ ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ. ಮತ್ತು ನೋಡ್ರಿ, ಅವ್ರು ಏನೂ ಮಾಡ್ದಿಲ್ಲ, ಅಲ್ಲಿ ಹೋಗಿ ಪಾಠದಾಗ ಹೋಗಿ ಪ್ರಶ್ನೋತ್ತರ ಮಾಡ್ತಾರೋ, ಎಷ್ಟೋ ವರ್ಷದಿಂದ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಅದ ಪ್ರಯತ್ನಕ್ಕೆ ಪ್ರತಿಫಲ ಆಗಲಿ, ಅವ್ರು ಕಷ್ಟಪಡ್ತಿರ್ತಾರೆ, ಅದಕ್ಕೆ ಯಶಸ್ಸು ಅನ್ನೋದಿಲ್ಲ. ಇದು ಎಲ್ಲೋ ಅವ್ರಿಗೆ ಹಿಂದೆ ಬೀಳ್ತಿರ್ತೀವಿ, ಎಲ್ಲೋ ಒಂದು ಅಡಚಣೆಗಳು ಬರ್ತಿರ್ತಾವೆ. ಆದ್ರೆ ಯಾವಾಗ ಅವ್ರ ಅತ್ತಿ ಸ್ವತಃ ಅವ್ರನ್ನ, ಯಾಕಂದ್ರೆ ಅವ್ರ ಅತ್ತಿ ಮೊದಲಿಂದನೂ ಸ್ವಾಮಿ ಭಕ್ತರು ಇರ್ತಾರೆ, ಇವ್ರಿಗೂ ಅಷ್ಟು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇರ್ತೈತಿ. ಅಲ್ಲಿ ಹೋಗಿ ಅವ್ರು ಸ್ವಾಮಿ ಮಹಾರಾಜರ ಮ್ಯಾಗ ಕೇಂದ್ರದಾಗ ಪ್ರಶ್ನೋತ್ತರ ಮಾಡಿ ಅವ್ರು ಹೇಳಿದಂಥ ಸೇವೆಯನ್ನು ಕೂಡ ಅವರು ಮಾಡಲ್ಲ, ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ತಿರ್ತಾರೋ. ಆ ನಾಮಸ್ಮರಣದಿಂದ ಇವತ್ತು ಅವ್ರ ಕನಸು ನನಸಾಯಿತು. ಹಾಗಾಗಿ ಕೆಲವೊಬ್ಬರು ಸೇವೆ ಮಾಡೋದಿಲ್ಲ, ಅಥವಾ ಎಷ್ಟೋ ಸೇವೆ ಮಾಡ್ರು ಅವರ ಪ್ರಾರಬ್ಧ ಮ್ಯಾಗ, ಅವ್ರ ಕರ್ಮಗಳ ಮ್ಯಾಗ ಸೇವೆ ಪ್ರತಿಫಲ ಡಿಪೆಂಡ್ ಆಗಿರ್ತೈತಿ, ಅಥವಾ ಸೇವೆ ಪ್ರತಿಫಲ ನಮಗೆ ಸಿಗ್ತಿರ್ತೈತಿ. ಹಾಗಾಗಿ ಇವತ್ತು ಸ್ವಾಮಿ ಅನುಭವ ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ. ಮತ್ತು ನೀವು ಕೂಡ ಸ್ವಾಮಿ ಸೇವೆಯನ್ನು ಮಾಡ್ಕೊತೀರ, ಕಮೆಂಟ್ದಾಗ ಶ್ರೀ ಸ್ವಾಮಿ ಸಮರ್ಥ ಹಾಕ್ರಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರು ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.